ಏನು ಸಭೆಯಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಏನು ಆರ್ ಅಶೋಕ್ ಹೇಳ್ತಾರೆ, ಎಲ್ಲ ದೇಶದಲ್ಲೂ ಸಫಾರಿ ಇದೆ, ಎಲ್ಲ ಕಡೆನೂ ಸಫಾರಿ ಇದೆ, ಯಾಕೆ ಸಫಾರಿ ನಿಲ್ಲಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸಚಿವರೇ, ನಿಮಗೆ ಗೊತ್ತಾ ಪ್ರವಾಸೋದ್ಯಮ ಅಂದರೆ ಏನೋ ಗೊತ್ತಾ ನಿಮಗೆ? ಆ ಪ್ರವಾಸೋದ್ಯಮ ಇರೋದು ಮಕ್ಕಳಿಗೆ, ಡಾಕ್ಟ್ರುಗಳಿಗೆ, ವಿದ್ಯಾರ್ಥಿಗಳಿಗೆ, ರೈತರುಗಳಿಗೆ ಇರೋದು. ಯಾರವ್ರನ್ನ ಕರ್ಕೊಂಬಂದು ಶೋಕಿ ಮಾಡಿ ಅಂತಲ್ಲ ನೀವು ಅಲ್ಲಿ ಮದುವೆ ಮಾಡಿ ಅಂತಲ್ಲ, ಆದರೆ 15,000 ಕೊಟ್ಟು ಮಾಂಸ ತಿನ್ನಿ ಅಂತ ಡ್ರಿಂಕ್ಸ್ ಮಾಡಿ ದುಡ್ಡು ಕೊಬಿಟ್ಟು ಕುಡೀರಿ ಅಂತೆಲ್ಲ ಇರೋದು. ಪ್ರವಾಸೋದ್ಯಮ ಅಂದರೆ ನನಗೂ ಗೊತ್ತು ಪ್ರವಾಸ ಏನು ಅಂತ. ವಿದ್ಯಾರ್ಥಿಗಳಿಗೆ ಶೋಕಿ ಮಾಡೋಕ್ಕೆ, ಮೋಜು ಮಸ್ತಿ ಮಾಡೋಕ್ಕೆಲ್ಲ ಸ್ವಲ್ಪ ಅಶೋಕ್ ಅವರೇ, ಏನು ಎಲ್ಲ ನಿಮ್ಮಲ್ಲೂ ಇದೆಯಾ? ನಿಮ್ಮದು ರೆಸಾರ್ಟ್ಗಳಿದೆಯಾ? ನಿಮ್ಮದು ಇಲ್ಲಿಗಲ್ ರೆಸಾರ್ಟ್ಗಳಿದೆಯಾ? ನಿಮಗೇನು ಮಾನ ಮರಿದೆಯಾ? ರೈತರು ಎಷ್ಟು ಜನ ಸತ್ತರು? 4 ಜನ ರೈತನ ಸತ್ತಿದ್ದಾರೆ, 8 ಹುಲಿ ಸತ್ತವೆ. ಗೊತ್ತಾ ನಿಮಗೆ? ಯಾತ್ರೆ ಸತ್ತಿವೆ ಗೊತ್ತಾ? ಸಫಾರಿಯಿಂದನೇ ಸತ್ತಿರೋದು. ಯಾರು ನಿಮ್ಮನ್ನ ಒಳಗಡೆ ಹೋಗೋದು ಅವಕಾಶ ಕೊಟ್ಟರು? ಕಾಳು ಒಳಗಡೆ ನೀವು ಯಾಕೆ ಹೋಗ್ಬೇಕು? ಎಲ್ಲಿದೆ ಆದೇಶ? ಅದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ ನಿಮಗೆ? ಹಾಗಾಗಿ ಮಾತು ಏನು ಆಡ್ತೀರಿ ಅಂತ ತಿಳ್ಕೊಂಡು ಮಾತಾಡಿ. ಇಲ್ಲಿ ರೈತರು ಹೆಂಡ್ತಿರು ಮುಂಡ್ಯಾರಾಯ್ತಾರೆ, ರೈತರು ಮಕ್ಕಳು ತಬ್ಬಲಿ ಆಗ್ತಾರೆ. ಗೊತ್ತಾ ಅಶೋಕ್ ಅವರೇ? ಏನು ನೀವೆಲ್ಲ ಒಂದೇ ಆ ವಿಷಯಗಳಲ್ಲಿ? ಅಲ್ಲಿ ವಿರೋಧ ಪಕ್ಷ ಪರ ವಿರೋಧ ಏನಿಲ್ಲ. ಈ ದುಡ್ಡು ತಿನ್ನೋದು, ಲಂಚ ತಿನ್ನೋದ್ರಲ್ಲಿ ನೀವೆಲ್ಲ ನೀವೆಲ್ಲ ಒಂದೇ ಮುಖಗಳು. ಆ ಎಂಜಲ್ ಕಾಸು ಅನ್ನೋದ್ರಲ್ಲಿ ನೀವೆಲ್ಲ 3 ಪಕ್ಷಗಳು ಒಂದಾಗೋಗ್ತಿದ್ದಾರೆ. ಆಗ ರೈತನ ಬೇರೆ ಮಾಡ್ತಾರೆ, ನಮ್ಗೆ ಅರ್ಥವಾಗಲ್ಲ ಅಷ್ಟೇ. ಹಾಗಾಗಿ ಮುಂದಿನ ಅರ್ಥವಾಗದ ನಮಗೆ. ನಿಮ್ಗೆ ಏನು ಮಾಡಬೇಕು ಅಂತ ಬುದ್ಧಿ ಕಲಿಸ್ತೀವಿ. ಆಗಾಗಲೇ ಆ ಮಾತುಗಳನ್ನ ವಾಪಸ್ ತಗೊಳ್ಳಿ ಅಂತ ನಾನು ಒತ್ತಾಯಿಸ್ತೀನಿ.